ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಇವತ್ತು ಪರಿಷತ್ ಚುನಾವಣೆಯ ಅಖಾಡ ರಂಗು ಪಡೆದುಕೊಂಡಿದೆ. 7 ಸ್ಥಾನಗಳು ಖಾಲಿ ಇದೆ. 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹಂಗಾಗಿ ಅತಿ ದೊಡ್ಡ ಕುತೂಹಲ ಇದೆ, 8ನೇ ಅಭ್ಯರ್ಥಿಯ ಗೆಲುವು ಯಾರ್ದಾಗಿರುತ್ತೆ ಅಂತ. 8ನೇ ಅಭ್ಯರ್ಥಿ ಗೆಲ್ಲಲ್ಲ, ಬಟ್ 7 ಅಭ್ಯರ್ಥಿಗಳು ಯಾರಾಗಿರ್ತಾರೆ ಅನ್ನೋದೇ ಕುತೂಹಲ. ಕಾರಣ ಕಾಂಗ್ರೆಸ್ನಲ್ಲಿ 5 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ 2 ಇದ್ದಾರೆ. JDS ನಿಂದಲೂ ಕೂಡ ಒಬ್ಬ ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ಈ 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ ಎಲ್ಲಿಂದ ಓಡ್ತಾರತ್ತೆ ಅನ್ನೋದು ಕುತೂಹಲ. JDS ನಲ್ಲಿ ಇರುವ ಅಭ್ಯರ್ಥಿಗೆ ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ತರುವ ಓಟ್ಗಳು ಎಲ್ಲಿಂದ ಅನ್ನೋದೇ ಪ್ರಶ್ನೆ. ಹಾಗಾಗಿ ಇಬ್ಬರು ಅಭ್ಯರ್ಥಿಗಳ ಮಧ್ಯೆ ಅತಿ ದೊಡ್ಡ ಜಿದ್ದಾಜಿದ್ದಿ ಇದೆ. 2 ಪಕ್ಷಗಳ ಮಧ್ಯೆ ಅತಿ ದೊಡ್ಡ ಜಿದ್ದಾಜಿದ್ದಿ ಇದೆ. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆ. ಕುದುರೆ ವ್ಯಾಪಾರ ಆದಂಗೆ ಶಾಸಕರನ್ನ ಡಿಮ್ಯಾಂಡ್ಗಳ ಮೂಲಕ ಖರೀದಿ ಮಾಡೋ ಪ್ರಯತ್ನಗಳಾಗುತ್ತೆ. ಮೇಲ್ಮನವಿಯ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಅತಿ ದೊಡ್ಡ ಕುತೂಹಲ ಇವತ್ತು ಪರಿಷತ್ ಫೈಟ್. ಪರಿಷತ್ ಎಲೆಕ್ಷನ್ ಅಲ್ಲಿ 3 ಪಕ್ಷಗಳ ಮಧ್ಯೆ ಜಿದ್ದಾಜಿದ್ದಿ. ಮೇಲ್ಮನೆಯ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಅಖಾಡದಲ್ಲಿ. ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ವೋಟಿಂಗ್ ನಡೆಯಲಿದೆ. ಚುನಾವಣೆಗೆ 2 ಬೂತ್ಗಳನ್ನ ಆಲ್ರೆಡಿ ಅಧಿಕಾರಿಗಳು ಇಟ್ಟಿದ್ದಾರೆ. ನಿನ್ನೆಯಿಂದಲೇ ಸಿದ್ಧತೆ ಭದ್ರತೆ ಎಲ್ಲವೂ ಆಗೋಗಿದೆ. ವಿಧಾನ ಪರಿಷತ್ ಚುನಾವಣೆಗೆ CCTV ಕಣ್ಗಾವಲನ್ನ ಕೂಡ ಹಾಕಲಾಗಿದೆ. ಸಂಜೆ 4 ಗಂಟೆ ತನಕ ಕೂಡ ಈ ಮತದಾನ ಪ್ರಕ್ರಿಯೆ ಆಗುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ರಾತ್ರಿ ಹೊತ್ತಿಗೆಲ್ಲ ಮೇಲ್ಮನೆ ರಿಸಲ್ಟ್ ಔಟ್ ಆಗುತ್ತೆ. ಪರಿಷತ್ ಎಲೆಕ್ಷನ್ ಅಲ್ಲಿ 3 ಪಕ್ಷಗಳ ನಡುವೆ ಬಿಗ್ ವಾರ್. ಸಾಯಂಕಾಲ 4 ಗಂಟೆ ತನಕ ಯಾವ ಶಾಸಕರು ಯಾರಿಗೆ ವೋಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಕುತೂಹಲ ಇರುತ್ತೆ. ಬಟ್ ಅಡ್ಡ ಮತದಾನ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ. ಹಂಗೆ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೇನೆ ಕಾಂಗ್ರೆಸ್ ಈ ರೀತಿ ಪ್ಲಾನ್ ರೂಪಿಸಿರೋದು. ಹೆಂಗೆ ಫೈಂಡ್ ಔಟ್ ಮಾಡಬಹುದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಂತ ಅಂದ್ರೆ, ಬಲ್ಕ್ ಆಗಿ 28 ಜನ ಶಾಸಕರು ಅನ್ನೋ ರೀತಿಯಲ್ಲಿ ಒಂದೊಂದು ಬಸ್ ಅಲ್ಲಿ ನೀವು ಇಂಥ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ 28 ಶಾಸಕರನ್ನ ಆ ಬಸ್ ಹತ್ತಿಸ್ಬಿಟ್ಟು ಕಳಿಸ್ತಾರೆ. ಸೊ ಅಲ್ಲೇನಾದ್ರೂ ವೇರಿಯೇಷನ್ ಆದ್ರೂ ಕೂಡ ಅಡ್ಡ ಮತದಾನ ಇವರಿಂದಲೇ ಈ ಟೀಮ್ ಇಂದಲೇ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಈ ರೀತಿ ಪ್ಲಾನಿಂಗ್ ಗಳು ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಬಿಡದಿ ರೆಸಾರ್ಟ್ ಬಳಿ ಮೊನ್ನೆ ರಾತ್ರಿಯೇ ತಮ್ಮ ಶಾಸಕರನ್ನ ಕರೆಸ್ಕೊಂಡು ಅಲ್ಲೇ ಇರಿಸ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಪಡೆ. ಸದ್ಯ ಎಲ್ಲ ಶಾಸಕರನ್ನ ವಿಧಾನಸೌಧದ ಕಡೆಗೆ ಕರೆತರಲಾಗ್ತಾ ಇದೆ. ಅದು ಕೂಡ ಪ್ರತ್ಯೇಕವಾಗಿ ಬಸ್ಗಳ ವ್ಯವಸ್ಥೆಯ ಮೂಲಕ. 5 ಅಭ್ಯರ್ಥಿಗಳು ಕಾಂಗ್ರೆಸ್ ಪಡೆಯಿಂದ, 4 ಜನ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ. 5ನೇ ಅಭ್ಯರ್ಥಿಗೆ ಬೇಕು 4 ವೋಟ್. ಸಂಖ್ಯಾಬಲದ ಕೊರತೆ ಇದೆ. ಹಂಗಾಗಿ ಎಲ್ಲಿಂದ ಹೇಗೆ 5ನೇ ಅಭ್ಯರ್ಥಿಯ ಗೆಲುವಿಗೆ ಯಾವ ರೀತಿ ಪ್ಲಾನಿಂಗ್ಗಳಾಗಿದೆ, ಹೆಂಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅದನ್ನ ವರ್ಕೌಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಎನಿವೆ, ಯಾಕೆ ಶಾಸಕರನ್ನ ರೆಸಾರ್ಟ್ಗೆ ಕಾಂಗ್ರೆಸ್ ಪಡೆ ಶಿಫ್ಟ್ ಮಾಡಿತ್ತು? ಆತಂಕ ಇತ್ತ ಅಡ್ಡ ಮತದಾನದ್ದು ಅನ್ನೋ ಪ್ರಶ್ನೆ ಕೂಡ ಇದೆ.